ಸರ್ ಈಗ 153/1 ಸರ್ವೆ ನಂಬರು ನಮ್ಮ ತಾತಂಗೆ 1932ರಲ್ಲಿ ಹರಾಜಾಗಿ ಕೆಂಪಯ್ಯ ಪಟೇಲ್ ಕೆಂಪಯ್ಯ ನಮ್ಮ ತಂದೆಯವರ ಅಪ್ಪ ಅವ್ರಿಗೆ ಕೇತ್ವಾರ್ ಕಾಪಿ ಮುಖಾಂತರ ಬಂತು. ಮೂಲ ಓನರ್ ನಾವೇ. ಅದಕ್ಕೆ 4 ನಂಬರ್ಗೂ ನಾವೇನೆ. ಎಷ್ಟು ಎಕರೆ? ಎಲ್ಲ ಎಕ್ಸ್ಟೆಂಟು ಅಂತ ಅಂದರೆ 150ರಲ್ಲಿ 55 ಎಕರೆ, 151ರಲ್ಲಿ 160 ಎಕರೆ, 153ರಲ್ಲಿ 176 ಎಕರೆ 28 ಗುಂಟೆ, 154ರಲ್ಲಿ 89 ಎಕರೆ 18 ಗುಂಟೆ. ಈ 4 ನಂಬರ್ ನಮ್ಮ ತಾತಂಗೆ ನಿಂತ್ಕಂತು. ಸರ್ವೆ ನಂಬರ್ 4. ಇದರಲ್ಲಿ ನಮ್ಮ ತಂದೆಯವರು ಕಂದಾಯ ಕಟ್ಟೋ ಟೈಮಲ್ಲಿ ರೈತರುಗಳಿಗೆ LRF ಮಾಡಿಕೊಟ್ಟಿದ್ದಾರೆ. LRF ಯಾರಿಗಾಗಿದೆ, ಏನೇನ ಆಗಿದೆ ಅವೆಲ್ಲ ಅವರೇ ಓನರು. ಅದಕ್ಕೆ ನಾವು ಡಿಸ್ಟರ್ಬೆನ್ಸ್ ಯಾರಿಗೂ ಮಾಡ್ತಿಲ್ಲ. ಎಷ್ಟಿಷ್ಟು ಎಕರೆ ಆಗಿದೆ, ಸ್ಕೆಚ್ ಎಲ್ಲ ಆಗಿದೆ. ಸ್ಕೆಚ್ ಆಗಬೇಕು ಈ ಜಾಗದಲ್ಲಿ, ಮತ್ತು ಚೆಕ್ ಬಂದಿ ಇರಬೇಕು. ಯಾವುದೇ ಒಂದು ಪ್ರಾಪರ್ಟಿ ನಾವು ತಮ್ಮಬೇಕಾಗಲಿ ನೀವು ತಮ್ಮಬೇಕಾಗಲಿ ಪ್ರಾಪರ್ಟಿ ಪೂರ್ವಕ್ಕೆ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಉತ್ತರಕ್ಕೆ ಮಾಡಿ ಆ ತಹಸೀಲ್ದಾರರು LRF ಆರ್ಡರ್ ಮಾಡ್ತಾರಲ್ಲ ಆ ಕಮಿಟಿ, ಅಲ್ಲಿ ಬಂದು ಸ್ಕೆಚ್ ಮಾಡಿ ಈ ಜಾಗ ಇವ್ರದ್ದು ಅಂತ ಮಾಡಿದವ್ರು ಯಾರು ತೊಂದರೆ ಕೊಟ್ಟಿಲ್ಲ. ಸ್ಕೆಚ್ ಮಾಡಿದ್ರು ತೊಂದರೆ ಕೊಟ್ಟಿಲ್ಲ. LRF ಆಗಿರೋರು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಯಾರು ನಮ್ಗೆ ವಿರುದ್ಧ ಯಾಕೆ ನಾವು ವಿರುದ್ಧವಾಗಿ ಯಾಕೆ ಮಾಡ್ತಾ ಇದೀವಿ ಕೆಲವು ಜನಕ್ಕೆ ಅಂತಂದ್ರೆ, ಈ 153 ಇದೆ ನೋಡಿ, 153 ಈ ಉಮೇಶಯ್ಯ ಅನ್ನೋನು ನೆನ್ನೆ ಬಂದಿದ್ದಲ್ಲ ಅಲ್ಲಿ ಹುಡುಗ, ಗಿಡ್ಡ ಬಿಟ್ಕೊಂಡವನು, ಅವ್ರ ಚಿಕ್ಕಪ್ಪ, ಅವ್ರ ದೊಡ್ಡಪ್ಪ ಅವನು ಅವ್ರಿಗಾಗಿರೋದು 150-151ರಲ್ಲಿ ನಂಬರ್ 150-151 LRF ಆಗಿದೆ. ಅದನ್ನು ಕ್ವಶನ್ ಮಾಡಕ್ ಹೋಗಲ್ಲ. 151ರಲ್ಲಿ ಆಲ್ರೆಡಿ ಪ್ರೆಸೆಂಟ್ ಇದ್ದಾರೆ, 2 ಎಕರೆ 20 ಗುಂಟೆ ಇದ್ದಾರೆ. ಇವ್ರು ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟಲ್ಲಿ ಇಲ್ಲ ಲ್ಯಾಂಡ್ ಚೇಂಜ್ ಆಫ್ ಮಾಡಕ್ಕೆ ಬರಲ್ಲ, ಇದು ವಾಪಸ್ ಕಳಿಸ್ಬಿಟ್ರು. ತಿರ್ಗಾ LRF ಬಂದು ತಹಸೀಲ್ದಾರು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಎಲ್ಲ ಇಟ್ಕೊಂಡು ಚೇಂಜ್ ಆಫ್ ಲ್ಯಾಂಡ್ ಮಾಡಿಸ್ಕೊಂಡ್ರು. ಚೇಂಜ್ ಆಫ್ ಲ್ಯಾಂಡ್ ಮಾಡಿಸ್ಕೊಬೇಕಾದ್ರೆ ಆ ಲ್ಯಾಂಡು ಗೌರ್ಮೆಂಟ್ ಲ್ಯಾಂಡ್ ಆಗಿದ್ರೆ ತಹಸೀಲ್ದಾರ್ ಪವರ್ ಇದೆ, AC ಪವರ್ ಇದೆ. ಇದು ಪ್ರೈವೇಟ್ ಲ್ಯಾಂಡು, ನಮ್ಮ ತಾತನ ಆಸ್ತಿ. ನಮ್ಮನ್ನ ನೋಡಿಸ್ಕೊಡ್ಬೇಕು, ಕರಿಬೇಕು, ನಮ್ಮ ಒಪಿನಿಯನ್ ತಗೊಬೇಕು. ನಾವು ಒಪಿನಿಯನ್ ಕೊಟ್ಟರೆ ಚೇಂಜ್ ಆಫ್ ಲ್ಯಾಂಡ್ ಮಾಡ್ಬೋದು. ಇವ್ರು ಮಾಡಿಸ್ಕೊಂಡಿಲ್ಲ. ಹಂಗೆ ಕಂಟಿನ್ಯೂ ಬಂದರು. ನಾವೇನು ಮಾಡ್ದೋ, ಹೈಕೋರ್ಟ್ಗೆ ಹೋದೋ. ಹೈಕೋರ್ಟ್ಗೆ ಜಡ್ಜ್ ನಾರಾಯಣ ಸ್ವಾಮಿ ಇದ್ದಾರಲ್ಲ, ಅವ್ರ ಮುಂದೆ ಕೇಸ್ ನಡೀತು. ಒಂದು 5 ವರ್ಷ ನಡೀತು. ಒಂದು ಜಡ್ಜ್ಮೆಂಟ್ ಆಯಿತು. ಅವ್ರೇನು ಹೇಳಿದ್ರು, ನಿಂದು 150-151 ಪ್ರಾಪರ್ಟಿ LRF ಆಗಿದೆ, 153 ಅವ್ರ ತಾತನ ಆಸ್ತಿ, ಆನ್ಸಿಸ್ಟರ್ ಪ್ರಾಪರ್ಟಿ. ಹಾಗೆ ನೀನು ದಯವಿಟ್ಟು ಇದನ್ನ 150-151 153ನ 150-150 ಓದ್ಕೊಬೇಕು, ಇದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಆರ್ಡರ್ ಮಾಡಿಬಿಟ್ರು. ನಾರಾಯಣ ಸ್ವಾಮಿ ಆರ್ಡರ್ ಮಾಡಿಬಿಟ್ರು. ಆ ಆರ್ಡ್ರ್ ಮೇಲೆ ನಾವು AC ಓದೋ. ಆರ್ಡರ್ ಆಯ್ತಲ್ಲ, ಹೈಕೋರ್ಟ್ ಆರ್ಡರ್ ಆಯಿತು. ಹೈಕೋರ್ಟ್ ಆರ್ಡರ್ ಇಲ್ಲಿದೆ. ಹೈಕೋರ್ಟ್ ಆದಮೇಲೆ AC ತಗೋದು. AC ಏನು ಮಾಡಿದ್ರು, ಕೇಸ್ ನಡೀತು. ನಡೆದಾದ್ಮೇಲೆ ಇಲ್ಲಿ ಆರ್ಡರ್ ಮಾಡಿದ್ದಾರೆ ನೋಡಿ. ದ ಅಪೀಲ್ ಈಸ್ ಹಿಯರ್ಬೈ ಅಲೋಡ್ ಟು ಇಂಪ್ರೂವ್ಡ್ ಮಿಟೇಷನ್ MR 137/2008ರಲ್ಲಿ ಡೇಟೆಡ್ 2008 ಸೋ ಫಾರ್ ಸರ್ವೆ ನಂಬರ್ 153 ಮೆಜರಿಂಗ್ 21 ಎಕರ್ಸ್ ತವರೆಕೆರೆ ಹೋಬಳಿ hereby set aside special tahsildar is directed to mutation the entry respect of the said land names of applicants from the name of the respondent 2 and his mother Gangamma. ಇವ್ರು ಕಿತ್ತಾಕಿ ಅಪ್ಲಿಕೆಂಟ್ ನಮೂದು ಮಾಡಿ ಅಂತ ಡೈರೆಕ್ಷನ್ ಕೊಟ್ಬಿಟ್ರು. AC ನಮ್ಗೆ ಕೊಟ್ಟರು. ಆ ಆರ್ಡ್ರ್ ಮೇಲೆ ತಿರ್ಗಾ DC ಹೋದ್ರು. ಸ್ಪೆಷಲ್ ಅಲ್ಲಿ ರೆಗ್ಯುಲರ್ DC ಹೋದ್ರು. ಅವರು ಏನು ಮಾಡಿದ್ರು, ಆದೇಶ ರಿವಿಷನ್ ಪಿಟಿಷನ್ ಬೆಂಗಳೂರು ದಕ್ಷಿಣ ತವರೆಕೆರೆ ಹೋಬಳಿ ತವರೆಕೆರೆ ಸರ್ವೆ 151 ಮತ್ತು 153/1 ಕ್ರಮವಾಗಿ ಉಳ್ಳ 2 ಎಕರೆ 21 ಗುಂಟೆ, 151 2 ಎಕರೆ 21 ಗುಂಟೆ ಮತ್ತು 153ರಲ್ಲಿ 21 ಎಕರೆ ಜಮೀನಿಗೆ ಸಂಬಂಧಿಸಿದಂತೆ ದಿನಾಂಕ 17/1/2014 ಪ್ರಕರಣ ಸಂಖ್ಯೆ AC ಸಂಖ್ಯೆ ಇದು 460/13/14ರಂತೆ ಬೆಂಗಳೂರು ದಕ್ಷಿಣ ವಿಭಾಗದ ಉಪಾಧಿಕಾರಿಗಳು ಮಾಡಿರುವ ಆದೇಶ ವಿರುದ್ಧ 1984 ಕರ್ನಾಟಕ ಭೂ ಕಾಯ್ದೆಯಡಿ ಕಾಲಂ 136/3ರಂತೆ ಸಲ್ಲಿಸಿರುವ ಅರ್ಜಿ ಬಗ್ಗೆ ಮೇಲೆ ಉಲ್ಲೇಖಿಸಿರುವ ಕಾರಣಕ್ಕಾಗಿ ಪ್ರಸ್ತುತ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವುದು ಸೂಕ್ತವಲ್ಲವೆಂದು ತೀರ್ಮಾನಕ್ಕೆ ಬಂದು ಪರಿವೀಕ್ಷಣಾ ಅರ್ಜಿಯನ್ನು ವಜಾಕರಿಸಿದೆ.
ಅವ್ರೇನು ಅಪೀಲ್ ಹೋಗಿದ್ದ ವಜಾ ಕಳಿಸಿದೆ, ಏನು ಇದು AC ಮಾಡಿದಾರಲ್ಲ ಅದನ್ನು ಎತ್ತಿಡ್ದವ್ರೆ. ಇದಾದ್ಮೇಲೆ ಏನು ಮಾಡಿದವರು, ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ಗೆ ಹೋದ್ರೆ ಹೋದ್ರು ಜಸ್ಟಿಸ್ ಓಕಾ, ಜಸ್ಟಿಸ್ ಮೊಹಮ್ಮದ್ ನವಾಜ್. ಅಲ್ಲೋದಾಗ ಅಲ್ಲೊಂದು ವರ್ಷ ನಡೆದ ಮೇಲೆ ಅವ್ರು ಕ್ಲಿಯರ್ ಆಗಿ ಹೇಳವ್ರೆ. ಕೊನೆ ಪೇಜ್ ಮಾತು ಹೇಳ್ತೀನಿ ನಿಮಗೆ. ಆರ್ಡರ್ ಡೇಟೆಡ್ 19/2016 means that subject to the modification of made paragraph 6 of the order dated 25th February 13, the order is land tribunal dated 12th of 2017 is confirmed. Thus, notification made by the paragraph 6 of the order dated 25th February 2013 by substituting the land survey 150 in place of land survey number 153/1, notwithstanding the order dated 19th of 2016, with this clarification is appeal is disposed. ಅಂದ್ರೆ ಇದರಿಂದ ಇನ್ನೊಂದು ಆರ್ಡರ್ ಇದೆ, ನಾನು ಸಹಿ ಮಾಡಿದ್ರು. ಅವರು ನಮ್ಮ ಪರ ಮಾಡಿದ್ಮೇಲೆ ನಾವು ಕೇಸಿಗೆ ಹೋದ. ತಿರುಗಿ ಏನು ಮಾಡ್ಬಿಟ್ರು ಅವರು, ನಮ್ಗೆ ನೋಟಿಸ್ ಕೊಡ್ದೇನೆ, ಯಾವ ಥರ ಮಾಡ್ಸೋಕೆ ಗೊತ್ತಿಲ್ಲ, ನಮಗೆ ನೋಟಿಸ್ ಕೊಟ್ಟಿಲ್ಲ. ಲಾಯರ್ಗೂ ಈಗ ಹೈಕೋರ್ಟಲ್ಲಿ ಆನ್ಲೈನೇ ಗೊತ್ತದೆ ಯಾರಿಗೆ, ಲಾಯರ್ಗೆ. ಅವ್ರಿಗೂ ಗಮನಕ್ಕೆ ಹೋಗಲಿಲ್ಲ, ನಮ್ಮನ್ನು ಬರೋದೆ ಲ್ಯಾಂಡ್ ಎಲ್ಲ ಆಫೀಸ್ ಕನ್ಫರ್ಮ್ ಅಂತ ಮಾಡ್ಕೊಂಬಿಟ್ರು. ಅದಕ್ಕೆ ಏನು ಹೇಳಿದ್ರು, ಎಲ್ಲ ಕನ್ಫರ್ಮ್ ಅದು ಸರಿ ಇಲ್ಲ ಪದ, ಹಂಗೆ ಮಾಡಬಾರ್ದು. ಒಂದ್ಸರಿ ನಾರಾಯಣ ಸ್ವಾಮಿ ಜಡ್ಜ್ ಮಾಡಿದ್ಮೇಲೆ ಅವ್ರಿಗೆ ತಿರ್ಗಿ ನೆಕ್ಸ್ಟ್ ಮಾಡಿಫಿಕೇಶನ್ ಮಾಡೋಕ್ಕೆ ರೈಟ್ಸ್ ಇಲ್ಲ. ಸೊ ಏನಾದೈತೆ, ಹಿಂದೆ ಏನು ಆರ್ಡ್ರ್ ಫಸ್ಟ್ ಏನು ಆರ್ಡ್ರ್ ಮಾಡಿದೆ ಅದೇ ಸರಿ ಅಂತ ಓಕೆ ಆರ್ಡ್ರ್ ಮಾಡಿದ್ರು. ಈ ಓಕೆ ಆರ್ಡ್ರ್ ಮೇಲೆ ತಿರ್ಗಿ ರಿವ್ಯೂ ಪಿಟಿಷನ್ ಹೋದ್ರು, ಇನ್ನೊಂದ್ಸಲಿ ಪುರಸ್ ಪಿಟಿಷನ್ ಮಾಡಿ ಅಂತ. ಅದರಲ್ಲಿ ಒಂದು 3-4 ಪೇಜ್ ಬರ್ದವ್ರೆ ಎಲ್ಲ ಕ್ಲೀನಾಗಿ. ಇದರಲ್ಲಿ ಓನ್ಲಿ 2 ಲೈನ್ಸ್ ಅಷ್ಟೇ, ಜಾಸ್ತಿ ಮೇಲಿಲ್ಲ ಆರ್ಡ್ರಲ್ಲಿ. ನೋಡಿ, ದೇರ್ ಈಸ್ ನೋ ಎರರ್ ಅಪಾರ್ಟ್ ಆಫ್ ದಿ ಫೇಸ್ ಅಂಡ್ ದಿ ರೆಕಾರ್ಡ್ ಆಫ್ ದಿ ಈವನ್ ಅದರ್ವೈಸ್ ಅದು ಅಲ್ಲದೇನೆ ದೇರ್ ಈಸ್ ನೋ ಗ್ರೌಂಡ್ಸ್ ಆಫ್ ರಿವ್ಯೂ. ಇಲ್ಲ, ಏನು ರಿವ್ಯೂ ಮಾಡೋಕ್ಕೆ ಏನು ಗ್ರೌಂಡ್ಸ್ ಇಲ್ಲ. ದ ರಿವ್ಯೂ ಪಿಟಿಷನ್ ಈಸ್ ದೇರ್ ಫಾರ್ ರಿಜೆಕ್ಟ್ ಮಾಡ್ಬಿಟ್ಟ ಅವ್ರದ್ದು. 2 ಸಲ ನಮ್ಮ ಕಡೆ ಆಯಿತು, 3 ಸಲ ನಮ್ಮ ಕಡೆ ಆಯಿತು. ಒಂದ್ಸಲಿ ಮಾತ್ರ ನಾನು ಟೈಮ್ ಆರ್ಡ್ರ್ ಮಾಡಿ ತಿರ್ಗಿ ಅವ್ರಿಗೆ ಆರ್ಡ್ರ್ ಮಾಡಕ್ಕೆ ಹೋದ. ಅದನ್ನ ಅವರು ಜಡ್ಜ್ ಏನು ಮಾಡಿದ್ರು, ಒಂದ್ಸಲಿ ಆರ್ಡರ್ ಆದಮೇಲೆ ತಿರ್ಗಿ ಅದನ್ನ ಮಾಡಕ್ಕೆ ಬರಲ್ಲ ಅವ್ರಿಗೆ. ಸೊ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟವ್ರೆ ಓಕ. ತಿರ್ಗಿ ಪಿಟಿಷನ್ ತಿರ್ಗಿ ಕ್ಯಾನ್ಸಲ್ ಆಯಿತು. ಇದಾದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಹೋಗಿದ್ದು ಉಮೇಶೇ ಹೋಗಿರೋದು. ಉಮೇಶೇ ಅಂದ್ರೆ ದೊಡ್ಡಪ್ಪ, ನಾವು ನಮ್ದಪ್ಪ ಅಲ್ಲ ಇವ್ರಿಂದ ರಾಜಶೇಖರ ಅಲ್ಲ, ಅವ್ರು ದೊಡ್ಡಪ್ಪ ಗೊತ್ತದ ಅವ್ರಿಗೆ. ಅವನು ಉಮೇಶೇ ಹೋದ. ಉಮೇಶನೇ ಓದೋದಕ್ಕೆ ಇವ್ರಿಗೇನು ರೈಟ್ ಸೈಲಿ ಬಂದಿದ್ರು ಪಾಪ ಅವ್ರಿಗೆ. ನಾನೇ ಹೇಳ್ತೀನಿ ಆಮೇಲೆ. TV ಗಂಗರಾಜು ಅರೆಸ್ಟ್, ನಾವು ರೆಸ್ಪಾಂಡೆಂಟು ಅಪ್ಲಿಕೆಂಟ್ಸು. ಇದು 5 ವರ್ಷ ನಡೀತು. ನಡೆದ್ಬಿಟ್ಟು ಒಂದು ದಿವಸ ಬಂತು ಬೆಂಚಿಗೆ, ಸುಪ್ರೀಂ ಕೋರ್ಟಲ್ಲಿ ಬಂತು. ಬಂದಾಗ ಎಲ್ಲ ನಮ್ಮ ಜಡ್ಜ್, ನಮ್ಮ ಲಾಯರು, ಅವ್ರ ಲಾಯರು ಎಲ್ಲ ಹೇಳ್ದಾದ್ಮೇಲೆ ಅವ್ರ ಲಾಯರು ಏನು ಹೇಳಿದ್ರು, ಸ್ವಾಮಿ ದಯವಿಟ್ಟು ಆರ್ಡರ್ ಮಾಡಬೇಡಿ, ಇದು ಒಂದು ಕೇಸ್ ಪೆಂಡಿಂಗಲ್ಲಿದೆ ಹೈಕೋರ್ಟಲ್ಲಿ ಅಂತಂದ್ರು. ಯಾವ ಕೇಸು ಅಂತಂದ್ರು. ಈ ಯಾರು ಶಂಕರ್ ಅಂತ ಆರ್ಡರ್ ಮಾಡಿದಾರಲ್ಲ ಅದನ್ನ ಚಾಲೆಂಜ್ ಮಾಡಿದ್ದೆ ನಾವು ಅಲ್ಲಿ ಅಂತ ಅಂದ್ರು. ಆಯಿತು, ಅಲ್ಲಿ ಚಾಲೆಂಜ್ ಮಾಡಾದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಯಾಕೆ ಬಂದೆ ಸುಮ್ಮನೆ ಅಲ್ಲಿ ಅಲ್ದಾಡಕ್ಕೆ ನಾ 5 ವರ್ಷದಿಂದ ಅವ್ರು ತೊಂದರೆ ಕೊಡಕ್ಕೆ ಬಂದ ಅಂದ್ಬಿಟ್ಟು ಏನು ಮಾಡಿದ್ರು, ಆರ್ಡರ್ ಡೇಟೆಡ್ 2013 ಜಸ್ಟಿಸ್ ವುಡ್ ಬಿ ಮೀಟ್ ದಿ ಹಲೋ ದಿ ಅಪೀಲ್ಸ್ ವಿತ್ ದಿ ಕಾಸ್ಟ್ ಆಫ್ 1 lakh ದಂಡ ಹಾಕಿದ್ರು. 5 ವರ್ಷ ನೀನು ಓಡಾಡ್ದ, ಸುಮ್ಮನೆ ಅವ್ರಿಗೆ ನಮ್ಮ ರೆಸ್ಪಾಂಡೆಂಟ್ ತೊಂದರೆ ಕೊಟ್ಟೆ, ದಂಡ ಕಟ್ಟು, 1 ಲಕ್ಷ ದಂಡ ಕಟ್ಟು ಅಂದ್ಬಿಟ್ಟು ಕಟ್ಸ್ಬಿಟ್ಟು ತಿರ್ಗಿ ವಾಪಸ್ಸು ಹೈಕೋರ್ಟ್ಗೆ ಬಂದಿದೆ. ಈಗ ಹೈಕೋರ್ಟಲ್ಲಿ ನಡೀತಾ ಇದೆ ಕೇಸು. ಇನ್ನೊಂದು ಮೊನ್ನೆ ಒಂದು ಇರಂಗೆ ಆಯಿತು. ಅಷ್ಟು ಜಡ್ಜ್ ಚೇಂಜ್ ಆದ್ರು. ಮಾಮೂಲಿ ಹೈಕೋರ್ಟಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳು ಜಡ್ಜ್ ಚೇಂಜ್ ಆಗ್ತಾರೆ. ಈ ಬೇರೆ ಜಡ್ಜ್ ಹೋಗದೆ ಅದು ಏನು ಅವ್ರಿಗೆ ಕಾಲ್ ಮಾಡಿದ್ದಾರೆ ಅಲ್ಲ ಎಲ್ಲರಕ್ಕೆ ರೆಕಾರ್ಡ್ ಕಳಿಸಿ ಅಂತ ಹೋಗದೆ ಹಾಕ್ತಾರೆ, ಏನು ತೊಂದರೆ ಏನಾಗಲ್ಲ. ಅದಾದಮೇಲೆ ಮೊನ್ನೆ ನಾವು ಒಂದು ಬೋರ್ಡ್ ಹಾಕ್ತೋ. ಅಲ್ಲಿ ಬೋರ್ಡ್ ಯಾಕಾಗ್ತು ಅಂತಂದರೆ, ಈ ಉಮೇಶ್ ಅನ್ನೋನು ದಿನಕ್ಕೆ 10 ಕಾರು 8 ಕಾರು 10 ಕಾರು ಹೋಗುವಂತೆ. ನಾವು ಹೋಗಕ್ಕಿಲ್ಲ, ಹೊಲ್ತಕ್ಕೆ ನಾವು ಜಾಸ್ತಿ ಇರ್ತೇವೆ, ಹೋಗಲ್ಲ. ಯಾರು ಫೋನ್ ಮಾಡಿದ್ರು ಹಿಂಗೆ, ಈ ದಿನ ಕಾರ್ ಬರ್ತಾವೆ, ದಿನ ಹೋಗ್ತಾವಲ್ಲ, ಏನು ಸಮಾಚಾರ ಅಂದರು. ಆಮೇಲೆ ಯಾರೋ ಅಲ್ಲಿ ಹೋಗಿರೋ ನಮ್ಮ ಫ್ರೆಂಡೇನೆ, ಈ ಚಿಕ್ಕೋಲ್ರೆಡ್ಡಿ ರಾಜಣ್ಣ ಅಂತ ಕಾರ್ಪೊರೇಟ್ರು, ಅವರು ಹೋಗವ್ರೆ.
ಅವ್ರು ನಾನು ಫೋನ್ ಮಾಡಿದ್ರು, ಇದಪ್ಪ ನಾ ಏನು ಈ ಜಮೀನು ಅಂತ ಅಂದ್ರು. ನೀವೆಂತ ಅವನೇನು ಏನೋ ಸ್ಟಾಕ್ ಕೊಡೋದು, ಅಗ್ರಿಮೆಂಟ್ ಹಾಕೊಂಡು 5 ಕೋಟಿ ಎಷ್ಟು ಕಾಸ್ಟ್ ಒಂದು ಕಾರ್ಡ್ ತಗೊಂಡೋಣ ನೋಡೋಣ ಆಮೇಲೆ ಏನದು. ಬಟ್ ನಮ್ಮ ಉದ್ದೇಶ ಏನು, ಒಂದ್ಸಲಿ ಕೋರ್ಟ್ ಆಗಿದ್ದಾಗ ಅದಕ್ಕೇನು ಇದು ಹೋಗೋದು ಬೇಡ, ನಾವು ಸುಮ್ಮನೆ ಇದ್ದು ಅದು ಬೋರ್ಡ್ ಹಾಕ್ತೇನೆ ನಾನು. ಬೋರ್ಡ್ ಹಾಕಿ ಅವ್ರಿಗೂ ಹೇಳ್ಬಿಟ್ಟೆ, ಇಬ್ರು ಮೂವರಿಗೆ ಫೋನ್ ಮಾಡಿದ್ರು, ಅವರೆಲ್ಲ ಸುಮ್ಮನೆ ಆಗೋದ್ರು. ಬೇಡ ಬಿಡು ಸಿದ್ದಪ್ಪ ಹೋಗ್ಬಾರ್ದು ನಾವು ಸುಮ್ಮನೆ ಆಗ್ಬೇಕು. ಬೋರ್ಡ್ ಹಾಕಿ ನೈಟ್ ಹೋಗ್ಬಿಟ್ಟು ಹೊಡ್ಸ್ಬಿಟ್ಟಿದ್ದೆ ನಮ್ಮ ಹೆಸರುಗಳೆಲ್ಲ. ರಾಕೇಶ್ ಅನ್ನೋ ಹುಡುಗ, ರಾಕೇಶ್ ಅನ್ನ ಹುಡುಗ ಅದೇ ಗಡ್ಡ ಆಗ್ಬಿಟ್ರೆ ನಾನು. ಅವ್ನು ರಾಕೇಶ್ ಇನ್ನೊಬ್ಬ ಅವ್ನ ತಮ್ಮ ಇಬ್ರು ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಸ್ವಲ್ಪ ಸೆಕೆಂಡ್ ಇನ್ಸ್ಪೆಕ್ಟರ್ಗೆ ಎಲ್ಲ ಕೊಟ್ಟೆ ಇವೆಲ್ಲನು. ಅವ್ನು ಅಷ್ಟು ಕೊಟ್ಟ. ಎಲ್ಲ ಇದಾಗದೆ ಅಂತ. ಲೇ ಮರಿ ಎಲ್ಲ ಇದಾಗ ಒಟ್ಟಿಗೆ ಹೇಳ್ಬೇಡ, ಕ್ಲಾರಿಫಿಕೇಶನ್ ಕೊಡು, ಎಲ್ಲಿದೆ ಏನಿದೆ ಏನಾಗಿದೆ ಅಂತ. ಸುಮ್ಮನೆ ಅವ್ರು ಯಾಕೆ ತಳಗಿಸ್ತೆ ಅಂತ. ನಾನು ಹಿಂಗೆ ಎಲ್ಲ ಒಂದೊಂದೇ ಕೊಟ್ಟೆ. ರೀಸೆಂಟ್ ಪಾಣಿ ಕೊಡಪ್ಪ ಅಂತ ಅಂದ್ರು. ರೀಸೆಂಟ್ ಪಾಣಿ ಕೊಡಪ್ಪ ನಿಂದು ಒಂದು. ಇಲ್ಲ ಸರ್ ಇಲ್ಲ ಆಗಿಲ್ಲ ನಮಗೆ, ಅವ್ರಿಗಾಗದೆ ಅಂತ. ರೀಸೆಂಟ್ ಪಾಣಿ ಅವ್ರಿಗೆ ಆದ್ಮೇಲೆ ನೀನ್ ಯಾಕಲ್ಲಿ ಕೆಲಸ, ನಿಂದೇನ್ ಕೆಲಸ? ಸಿದ್ದಪ್ಪ ಅವ್ರು ಮನ್ಸು ಮಾಡಿದ್ರೆ ರೀಸೆಂಟ್ ಪಾಣಿ ಯಾವ್ದೋ ಇಲ್ಲ ಇಟ್ಕೊಳ್ಳಿ. ಅದೇ ಇದು AC ಆರ್ಡರ್ ಆಯ್ತಲ್ಲ ನಮ್ಗೆ, ಹೈಕೋರ್ಟ್ ಆರ್ಡರ್ಸ್ ಅಲ್ಲಿ ಆದ್ಮೇಲೆ AC ಹೋಗಿ AC ಮಾಡಿಸ್ಕೊಂಬಂದ್ವಲ್ಲ. ಟಿವಿ ಗಂಗರಾಜು ಬೀನ್ ಟಿ ಕಿವಿರ್ ಕೆಂಪೇಗೌಡ 21 ಎಕರೆ. ಟಿವಿ ಸಿದ್ದಪ್ಪ ಲೇ ಟಿ ಕಿವಿರ್ ಕೆಂಪೇಗೌಡ ನಂದು ಮೇಲಿನ ಜಂಟಿ. ಟಿವಿ ಸಿದ್ದರಾಜು ಬಿನ್ ಟಿ ಕಿವಿರ್ ಕೆಂಪೇಗೌಡ ಮೇಲಿನ ಜಂಟಿ. ಟಿವಿ ಕೆಂಪೇಗೌಡ ಲೇ ಟಿವಿ ಕೆಂಪೇಗೌಡ ಮೇಲಿನ ಜಂಟಿ. ಟಿವಿ ಕೃಷ್ಣಮೂರ್ತಿ ಲೇ ಟಿ ಕಿವಿರ್ ಕೆಂಪೇಗೌಡ ಮೇಲಿನ ಜಂಟಿ. ನರಸೇಗೌಡ ಯಾರೋ ಗೊತ್ತಿಲ್ಲ ಅಂತಾರಲ್ಲ, ನಮ್ಮ ಚಿಕ್ಕಪ್ಪರೇ ಅವರು. ಟಿ.ಕೆ. ನರಸೇಗೌಡ ಪಟೇಲ್ ಕೆಂಪಯ್ಯ. ನರಸೇಗೌಡ ಅವರ ಅಪ್ಪ ಪಟೇಲ್ ಕೆಂಪಯ್ಯ. ನಮ್ಮ ತಂದೆ ವೀರ್ ಕೆಂಪೇಗೌಡ ಮೇಲಿನ ಜಂಟಿ 21 ಎಕರೆ. $21 acres. ಯಾವಾಗ? 14ರಲ್ಲಿ 14ನೇ ಇಸ್ವಿಗಳಿಗೆ. ಅಲ್ಲಿಂದ ಇಲ್ಲಿವರೆಗೂ ಫಂಡ್ ನಮ್ದಾಗೆ ಇದೆ. ಅದಕ್ಕೆ ಮೊದಲು 40-50 ವರ್ಷದ ಫಂಡ್ ನಮ್ಮ ಹೆಸರಿಗೆ ಇತ್ತು. ಇನ್ ಮಿಡ್ಲ್ ಏನಾಗಿತ್ತು, ಅವರು ಬೋಗಸ್ ಚೇಂಜ್ ಆಫ್ ಲ್ಯಾಂಡ್ ಮಾಡ್ಕೊಳಕ್ ಹೋದ್ರು. ಮಾಡಿಸ್ಕೊಂಡು ಎಂಟ್ರಿ ಮಾಡ್ತರು. ಅವ್ರು ನಾವು ಎಂಟ್ರಿ ಆಗಿ ವಜಾ ಮಾಡಿಸ್ತು ಅವ್ರಿಗೆ. ಎಲ್ಲರ ಫಾರ್ಡ್ ಯಾರಿಗಾಗಿತ್ತು ಜಿನೇನಾಗಿ ಅವರೇ ಓನರು. ಸುಪ್ರೀಂ ಕೋರ್ಟ್ ಹೋದ್ರು ಒಪ್ಪಲ್ಲ. ಸುಪ್ರೀಂ ಕೋರ್ಟ್ ಹೋದ್ರು, ಹೈಕೋರ್ಟ್ ಹೋದ್ರು, ಯಾವ ಕೋರ್ಟು ಒಪ್ಪಲ್ಲ. ಅಂದ್ರೆ ಇವ್ರ ಮೇಲೆ LRF ಹಾಗೆ ಇಲ್ಲ ಅಂತೀರಾ? LRF 150 ಆಗಿದೆ. 151ರಲ್ಲಿ 2 ಎಕರೆ 20 ಗುಂಟೆ ಇದೆ ಹೇಳೋರಲ್ಲ. ಇಲ್ಲಿ ಕ್ಲಾಸಿಫಿಕೇಶನ್ ಕೊಟ್ಟಾರ ನೋಡಿ. AC ಇಲ್ಲಿ ಕೊಟ್ಟವ್ರು. ಇಲ್ಲಿ ಈ ಕಡೆ ನಾವು ಅದು ಕೇಳಕ್ಕೋಲ್ಲ. ಅವ್ರು ಬಿಲ್ಡಿಂಗ್ ಮಾಡ್ಕೊಳ್ಳಿ, ಅಪಾರ್ಟ್ಮೆಂಟ್ ಕಟ್ಟಲಿ, ನಮ್ದು ಸಂಬಂಧ ಇಲ್ಲ. ನಾವು ಅಲ್ಲಿ ಹೋಗಿ ರೇಸ್ ಇಲ್ಲ ನಮಗೆ. ಏನು 153 ಬಂದಿದ್ದಾರೆ, ಅದು ವಜಾ ಆಗಿದೆ. ಇರು ನೋಡಿ, ಈಗ ಹೋಗ್ತೀವಲ್ಲ ಹಿಂಗೆ ಎಡಕ್ಕೆಲ್ಲ ಪಿಕಪ್ ಮಕ್ಕಳು ಮಾಡಿದ್ದಾರೆ. ಮೊನ್ನೆ ನಿಮ್ಗೆ ಕರೆದು ಇಲ್ಲಿ ಕಾಂಪೌಂಡ್ ಹಾಕಿಬಿಟ್ಟವ್ರೆ ಅಂತ ಹೇಳಿದ್ರಲ್ಲ, ಆ ಎಡಕ್ಕೆಲ್ಲ ಅದೇ 40 ಎಕರೆ ಮಾಡ್ಬಿಟ್ಟಾರೆ ಇವ್ರಿಗೆ ನಮ್ಮ ಪಿಕಪ್ ಮಕ್ಕಳು. ಬಲಕ್ಕೆ 21 ಎಕರೆ ಆದ್ಮೇಲೆ ನಾವು ನಮ್ಮ ತಂದೆಯವ್ರು, ನಾವು ನಮ್ಮ ಅಣ್ಣ ಮಾಡ್ಬಿಟ್ಟಿದ್ವಿ ಬೇರೆಯವ್ರಿಗೆ. ಇವ್ರು ಮಾಡಿಲ್ಲ, ಬೇರೆಯವ್ರಿಗೆ ಮಾಡಿದ್ವಿ, ಬೇರೆ ಪರ್ಸನ್ ಮಾಡಿದ್ವಿ. 21 ಎಕರೆ ಹಾಗೆ ಇದೆ. ಇದು ಇಬ್ರಿಗೂ ರೇಟ್ಸಿದೆ, ನಮಗೂ ರೇಟ್ಸಿದೆ, ಅವ್ರಿಗೂ ರೇಟ್ಸಿದೆ. ಇಲ್ಲ ಅಲ್ಲ, ಅವ್ರು ವ್ಯವಸಾಯ ಮಾಡ್ತಾ ಇದ್ರು, ಮನೆಗಳೆಲ್ಲ ಉರುಳಿಸಿದ್ರು, ಮರ ಎಲ್ಲ ಕಟ್ ಮಾಡಿ. ಕೇಳಿ ಅಲ್ಲಿ ನೋಡಿ, 2 ಎಕರೆ ಮಾತ್ರ ಒಳ ಉಳ್ತವ್ರೆ. ನಾವು ಡಿಸ್ಟರ್ಬ್ ಮಾಡಲಿ, ಒಳ ಯಾಕೆ ಅಯ್ಯೋ ಉತ್ಕತಿಲಿ ಬಿಡಪ್ಪ, ರಾಗಿ ಬಾಕತೀನಿ ಎತ್ತೋತಾರೆ. ಬಾಕಿದೆಲ್ಲ ಇದು ಯಾವುದು ಮನೆ, ಏನು ಮರ ಕಡೆ ಜಂಗಲೇ, ಅದು ಯಾವನೇನು ಹಾಕಿಲ್ಲ ಅದನ್ನ. ಇವತ್ತು ಒಂದು ಮರ ಕಡಿಯಕ್ಕಾಗಲ್ಲ ಅವರು. ನಾವು ಬೇಕಾ ಏನ್ ಬೇಕಾ ಮಾಡೋದು. ನಮ್ದೇನಂತ ಮನೆ ಎಲ್ಲ ಬೆಳೆಸಿದ್ರು ಅಂತ ಇಲ್ಲ. ಮನೆಗೆ ಯಾರು ಕಟ್ಟವ್ರೆ? ಯಾರು ಮನೆ ಕಟ್ಟಿಲ್ಲ, ಎಲ್ಲ ಸುಳ್ಳು. ಅವ್ರು ಏನಂತ ಹೇಳ್ತಿದ್ದಾರೆ, ಗಡ್ಡ ಹೇಳ್ತಿದೆ. ಈಗ ನನ್ಗೆ ಬೇಜಾರಾಯ್ತು. ಗೌರ್ಮೆಂಟ್ ಲ್ಯಾಂಡು ನಮ್ಮ ತಾತ ಮುತ್ತಾತನ ಕಾಲದಾಗ ಆಯ್ತು. ನಮ್ಮ ತಾತ ಆದ್ಮೇಲೆ ನಾವು ಅಪ್ಪರೇ ಮಾಡ್ಕೊಟ್ಟಿರೋದು. ಸರ್ವೆ ನಂಬರ್ 153ರಲ್ಲಿ ಒಂದು 10 ಎಕರೆ ಮಾಡ್ಕೊಟ್ರೆ, 150 ಎಕರೆ ನಮ್ದು ಹಂಗೆ ಇದೆ, ಯಾರು ಆಗಿಲ್ಲ. ಕೇಳ್ತಿದ್ದೀರಿ ನೀವು? ನಿಮ್ ತಾತ ಮಾಡಿಕೊಟ್ಟಿರೋದನ್ನ ಕೇಳ್ತಿದ್ದೀರಿ? ನಮ್ ತಾತ ಎಲ್ಲ ಮಾಡ್ಕೊಟ್ರಲ್ಲ, ನಮ್ ಬ್ಯಾನ್ಸೆಟ್ ಪ್ರಾಪರ್ಟಿ, ನಮ್ ಪ್ರಾಪರ್ಟಿ ಅದು, ಅವ್ರದ್ದಲ್ಲ. ಅವ್ರು 150-151 ಹೋಗ್ಲಿ, ಹುಡಿಕೊಂಡು ಹೋಗ್ಲಿ, ನಾವೇನಾದ್ರು ಡಿಸೈಡ್ ಮಾಡೋಲ್ಲ. ಎಲ್ಲರ ಫಾರ್ಡ್ ಏನಾಗಿದೆ ಹೋಗ್ಲಿ, ಚೇಂಜ್ ಆಫ್ ಮಾಡಕ್ಕೆ ರೈಟ್ಸ್ ಇಲ್ಲ. ಹೈಕೋರ್ಟ್ ಹೇಳಿದಾರಲ್ಲ, ನಿನ್ಗೆ 151-153 ಅದನ್ನ ಓದ್ಕೊ ನೀನು. 153 ಇಂದಲ್ಲ ಆನ್ಸೆಟ್ ಓದ್ರೆ ತಾತ ನಿಮ್ಗೆ, ನಿಮ್ ಪುರಾತನ ತಾತನ ಆಸ್ತಿಯಿಂದ ಅವ್ರು ಹೇಳ್ತಾವ್ರೆ, ಹೈಕೋರ್ಟ್ ಜಡ್ಜ್ ಹೇಳ್ತಾವ್ರೆ. ಹಂಗ ಅದಿದೆ. ಇನ್ನು ಆ ಕಡೆ 151 ಇಬ್ರು ಹೇಳ್ತಾರಲ್ಲ, ಅವ್ರ ಗವರ್ನರ್ ಲಿಂಗಯ್ಯ ಅಂದ್ಬಿಟ್ಟು ಇನ್ನೊಬ್ಬ ಗಡ್ಡ ಬಿಟ್ಟ ನಾನು, ಅದು ಅಷ್ಟೇನೆ. 151 ನನ್ನ ತಾತಂಗೆ ಆಗಿರೋದು. ಅದನ್ನು ಅದೇನು
ಇದು ಇಟ್ಕೊಳ್ಳಿ. ಇದು ಇಟ್ಕೊಳ್ಳಿ. ಇದು 150 ಅಂದ್ರಲ್ಲ, ಯಾವುದೋ ಗೌರ್ಮೆಂಟ್ ಗೌರ್ಮೆಂಟ್ಗೆ ನಮ್ಮ ಕಡೆಯಿಂದ ಆಯ್ತು ಅಂತಾರಲ್ಲ, ಯಾರು ಆಗಿಲ್ಲ. ನಮ್ಮ ಅಪ್ಪರೇ ಕೊಟ್ಟರು ಅವಾಗೆಲ್ಲಾನು. ಟಿ.ಕೆ. ಕಂಪ್ನಿಗಳನ್ನ ಎಲ್ಲರ ಫುಲ್ ಹೋಗಿ ವಾಲಂಟ್ರಿ ಆಗಿ ಯಾರು ರೈತರು ಮಾಡ್ತಾವ್ರೆ, ಏನ್ ಮಾಡ್ತಾವ ಅವ್ರು ಕೊಟ್ಟವ್ರೆ. ನಾಗ ಕೊಟ್ಟಿರೋದನ್ನ ವಾಪಸ್ ಕೇಳ್ತಾ ಇದ್ರೆ ಇಲ್ಲ ನಾವು ಕೇಳ್ತಾ ಇಲ್ಲ. ಏನಕ್ಕೆ ಅವ್ರು ಮಾಡ್ತಾ ಇರೋದು? ಅವ್ರು ಏನಂತಂದ್ರೆ, ಈಗ ನಮ್ಗೆ ಅವ್ರು ಎಲ್ಲರ ಫುಲ್ 5 ಎಕರೆ ಆಗಿರ್ತಾರೆ, 8 ಎಕರೆ ಕುಂದಿರ್ತಾರೆ. ಅವ್ರಿಗೆ ಏನ್ ರೇಟ್ ಇದೆ 8 ಎಕರೆಗೆ? 8 ತಗೊಳ್ಳಿ ಅಂತ ಅಷ್ಟೇ. ಎಲ್ಲಿ ಜಾಗ ಕೊಟ್ಟು ಅಲ್ಲಿ ಇರಿ. ಮಿಕ್ಕಿ ನಮ್ಮ ಚಿಕ್ಕಪ್ಪ ಮಕ್ಳು ಏನ್ 20 ವರ್ಷ ಪೋಡಿ ಮಾಡ್ತಾರ, ಅದು ಬಸ್ ನಮ್ದು. ನೀವು ನೆಕ್ಸ್ಟ್ ನಿಮ್ದು. ನೀವು ಅಳತೆ ಮಾಡ್ಸ್ಕೊಂಡು ನಿಮ್ ಜಾಗಕ್ಕೆ ಹೋಗಿ. ಅದು ನಮ್ದೇ ಅಂತಂದ್ರೆ ಅವತ್ತಿನ ಕುರಿ ಮೆಸ್ತು ದನ ಮೆಸ್ತು ಅಂತಂದ್ರೆ ಯಾರಿಗೂ ಹೊರ. ಈಗ ಒಂದು ಜಮೀನು ನಾನು 500 ಎಕರೆ ಎಲ್ಲ ಹೋಗ್ತೀವಿ, ಬೆಳಗ್ಗೆ ಎದ್ದು ಕಾಯಕತ್ತದ ನಾವು. ನನ್ನ ರೆಕಾರ್ಡ್ 151 ಅಂದ್ರಲ್ಲ, 160 ಎಕರೆ ಇದೆ ಅದು. ಅದು ನಂದು ಹೆಸರಲ್ಲೇ ನಮ್ಮ ತಂದೆ ತಾತಂಗೆ ಆಗಿರೋದು. ಇಷ್ಟು ದಿನೇನಾಗಿದೆ. ಇವ್ರೇನು ಒಂದು ಗುಂಟೆ ಪಾಪ ಯಾರು ಮೋಸ ಮಾಡಿ ಒಳಿಕ್ ಹಾಕಂತಿಲ್ಲ ಅವರು. ಇವರೇ ನಮ್ಗೇನು ಬೇಕಾದವಲ್ಲ. ಏನ್ ನಮ್ ಚಿಕ್ಕಪ್ಪರು ಹಾಕೊಟ್ಟಾರೆ 153 40 ಎಕರೆ, ಅದು ಬಸ್ ಕರೆಕ್ಟ್ ಹಾಕಂತಾರೆ. ಮಿಕ್ಕಿದ್ದು ಇಲ್ಲ ಇದು ಎಲ್ಲೋ ಬೆಲ್ಟು. ಒಂದು ಗುಂಟೆ ಖರಾಬ್ ಇಲ್ಲ. 439 ಎಕರೆ ಒಳಗೆ ನೀವು ನೋಡ್ತಕ್ಕ ಕಾಡು ಅಂತಿದಾವೆಲ್ಲ, ಒಂದು ಗುಂಟೆ ಖರಾಬ್ ಇಲ್ಲ. ಮಹಾರಾಜ ಕಾಲದಲ್ಲಿ ನಮ್ಮ ತಾತ ಯಾರು ತಾಣಲಿಲ್ಲ, ಯಾರು ಧೈರ್ಯ ಇಲ್ಲ ತಾಣಕ್ಕೆ. ಅವಾಗ ಯಾರು ನಾವು ನಮ್ಮ ತಂದೆಯವರು ನಮ್ಮ ತಾತ ತಾಂಡ್ರು. ನಮ್ಮ ತಂದೆಯವರು ಎಲ್ಲ ಕೊಟ್ಟಿದ್ದಾರೆ. ಕೊಟ್ಟಿರೋ ನಾವು ತೊಂದರೆ ಮಾಡ್ತಿಲ್ಲ. ಕೊಡದ್ರೆ ಚೇಂಜ್ ಆಫ್ ಮಾಡ್ಕೊಂಡ್ ಬರ್ತಾರಲ್ಲ, ಅದು ರೈಟ್ಸ್ ಇಲ್ಲ. ಇದೊಂದೇ ಅಲ್ಲ, ಇನ್ನ 2-3 ಕೇಸ್ ಅವಲ್ಲಿ. ಈಗ ಏನ್ ಮಾಡ್ತಾರೆ, ಇನ್ನ ಬೇರೆ ಮಾಡಿದ್ದಾರೆ. ನಮ್ಮ ತಾತನ ಆಸ್ತಿ, ನಮ್ಮ ಪಿತ್ತಾಜ್ ಆಸ್ತಿನ ಮಾಡಿದೀವಿ ಅಂತ ಯಾರಿಗ ಮರೋರೆ. ಪಿತ್ತಾಜ್ ಆಸ್ತಿ ಅಲ್ಲ ಅದು. ಬಟ್ಟೆ ಕೆಂಪಯ್ಯನ ಮಗ ಟಿ.ಕೆ. ಕೆಂಪೇಗೌಡ ನರಸೇಗೌಡ ನಾಗರಾಜ ಅಂತ ಮಾತಾಡ್ತಾನೆ ನೋಡಿ, ಅವ್ರದ್ದು. ಅವನು ಅವ್ರು ಯಾರು ರೈಟ್ಸ್ ಇಲ್ಲ ಸರ್. ಏನ್ ಕನ್ಫರ್ಮ್. ಈಗ ಸುಮಾರು 500 ಎಕರೆ 439 ಎಕರೆ ಎಲ್ಲ ಮಾರ್ಕೊಂಡ, ಅವ್ರಿಗೆ ಯಾರು ತೊಂದರೆ ಕೊಟ್ಟಿಲ್ಲ ನಾವು. ಇವರು ಯಾವ ಚಿಕ್ಕ ಬಡ್ಕಂತಲ್ಲ. 21 ಎಕರೆ ಇದೇ ಜಾಗ ನಮ್ದಲ್ಲಿ. 21 ಎಕರೆ ಜಾಗ ಎಲ್ಲೂ ಹೋಗಿಲ್ಲ, ಇನ್ನು ಜಾಸ್ತಿನೇ ಇದಲ್ಲಿ. ಏನೋ ಊಟ ಅಂದ್ಬಿಟ್ರೆ ಇವ್ರು ಕೋಟೆ ಬಿಟ್ಬಿಡ್ತಾರೆ. ಇವರು ನಾವು ಕೆಳಗೆ ರೇಟ್ ನಮ್ಗೆ ಗೌರವ ಇರ್ತಾರೆ. ಕೆಳಗೆ ಗೌರವ ಇಲ್ಲ. ಅವ್ರೇನು ಹಾಕೊಳ್ಳಿ. ಸ್ಕೆಚ್ ಇದೆ ಅದು ಕೋಟಿ ಸ್ಕೆಚ್ ಇದೆ, ಅದು ಹಾಕಂತಾರೆ. ನಾವು 21 ಎಕರೆ ಅಲ್ಲೇ ಇದೆ. ಇನ್ನೂ ಒಂದು ಎಕರೆ ಜಾಸ್ತಿನೇ ಇರ್ತದೆ ಹೇಳಕ್ಕಾಗಲ್ಲ. 170 ಎಕರೆ ಎಕ್ಸ್ಟೆಂಟ್ ಇದು. 176 ಎಕರೆ ಎಕ್ಸ್ಟೆಂಟ್ ಅದಲ್ಲಿ ಈ ಬರೇ ಒಂದು ಅಷ್ಟೇ ಇದ್ದಿದ್ರೆ ಒತ್ತುವರಿ ಆಗದೆ ಹಾಕಲ್ಲ ಬಿಡಲ್ಲ ಅಂತ ಹೇಳ್ಬೋದು. ಮಸ್ತಾಗಿ ಜಾಗ. ಇವ್ರು ಸ್ಕೆಚ್ ಆಗಿದೆ, ಕೋಡಿ ಆಗಿದೆ. 20 ವರ್ಷ ಕೋಡಿ ಆಗಿ ಮಾರಿ. ಇವ್ರಿಗೆ ಯಾಕೆ ಅವ್ರು ಇವ್ರ ಯಾಕೆ ಹೋಗ್ಬೇಕು? ನಾನು ಹೇಳ್ತಾ ಇರೋದು ಸತ್ಯವಾಗಿದೆ.